ಕಾಣಿಸುತ್ತೆ. ಅಣ್ಣ ಹೆಂಗಣ ಇದು? ಅಲ್ಲೋಡಿ ಅಣ್ಣ 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 ಅಲ್ಲಿ ನೋಡೋಣ ಅಣ್ಣ, ಇವಾಗಲೂ ಬಂತಲ್ಲ ಅಣ್ಣ, ಇಲ್ಲಿ ಮೇಲೆ ಹೈಟ್ ಆಗಿದೆ ಅಣ್ಣ, ಅದು ಇಷ್ಟ ಹೈಟ್ ಇಲ್ಲಿಗೆ ಬಂತು. ನಿಮ್ಗೆ ಇಲ್ಲೇನಾದ್ರೂ ತೊಂದರೆ ಆಗ್ತಿದ್ಯಾ? ಪ್ರಜ್ವಲ್ ಅಣ್ಣ ಇಷ್ಟಂತಿದೆ. ಕ್ಯಾಪ್ಚರ್ ಆಯ್ತಣ್ಣ ಕ್ಲಿಯರ್ ಆಗಿ. ಇಲ್ಲಿ 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 ಈ ರೂಮಲ್ಲಿ. ಈ ರೂಮಲ್ಲ? ಹ್ಞೂ ಇಲ್ಲಿ ಇದಲ್ಲಣ್ಣ ಇದು. ನನಗೂ ಕ್ಯಾಪ್ಚರ್ ಆಯ್ತು ಪ್ರಜ್ವಲ್ ಅಲ್ಲಿ. ಗೊತ್ತಾಯ್ತಿಲ್ಲ ಅಣ್ಣ. ನೋಡಿ ಇಲ್ಲಿ ಹಿಂಗ್ ನಿಂತೈತೆ, ಹಿಂಗ್ ನಿಂತ್ಕೊಂಡು ರೂಮ್ ಒಳಗಡೆ ಹೋಗೋತಾರ. ರೂಮ್ ಚೆಕ್ ಮಾಡ್ದೆ ಯಾರು ಇಲ್ಲ. ಸೀರಿಯಸ್ ಆಗಿ ಕ್ಯಾಪ್ಚರ್ ಮಾಡ್ದ? ಇಲ್ಲ ಅಣ್ಣ, ನಾನು ಕ್ಯಾಪ್ಚರ್ ಮಾಡಿದೆ ಅಣ್ಣ. ತಲೆ ಕಾಣಿಸ್ತಾಣ ಪ್ರಜ್ವಲ್ ಇವಾಗ ಫ್ರೆಂಡ್ಸ್ ಅಂದ್ರೆ ಹೆಂಗಣ್ಣ? ಅಣ್ಣ ಇದು ಯಾಕೋ ಯಾರು ಈ ಥರ ಮಾಡ್ತಿರೋದು? ಈಗ ಪ್ರಜ್ವಲ್ ಹಾಂ ಇದೇ ರೂಮ್ ಅಣ್ಣ. ಅಮ್ಮ ನೀವು ಅಲ್ತಿದ್ದೀರಾ, ನನಗೆ ಅರ್ಥ ಆಯ್ತು. ಇದೇ ಸರ ಅಣ್ಣ ಸೌಂಡ್ ಬಂದಿದ್ದು. ಏನು ಪ್ರಜ್ವಲ್ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಯ್ತು, ನನಗೂ ಕ್ಯಾಪ್ಚರ್ ಆಯ್ತು ಪ್ರಜ್ವಲ್. ನಂದಾದ್ರೆ ಈಗ ನಿಂತ್ಕೊಂಡಿರೋದು ಇಲ್ಲ ರೂಮ್ ಒಳಗಡೆ, ನನ್ನ ಕಣ್ಣು ಮುಂದೆನೇ ಹೋಯ್ತಪ್ಪ. ಸೀರಿಯಸ್ ಆಗಿ ಸೇಮ್ ಅಲ್ತಿದ ಪ್ರಜ್ವಲ್, ಕೇಳಿಸ್ತಿದೆ ಅಂತಿರೋದು. ಎಲ್ಲ ಕಡೆ ಸೌಂಡ್ ಬರ್ತಿದೆ, ಎಲ್ಲ ಕಡೆ ಕಾಣಿಸ್ತಿದೆ. ಅಲ್ಲಿ ಫಸ್ಟ್ ಇಲ್ಲಿ ಕಾಣಿಸ್ತು, ನಿನಗೇನೋ ಇಲ್ಲಿ ಕಾಣಿಸ್ತು ಅಂತಿದ್ಯಾ, ನನಗೆ ಅಲ್ಲಿ ಕಾಣಿಸ್ತು ಪ್ರಜ್ವಲ್. ನಾನು ಬೇಗ ಬರೋ ಓಡೋಷ್ಟಲ್ಲ ಅದು ಅಲ್ಲಿ ಇಲ್ಲ ಅಣ್ಣ, ಅಲ್ಲಿ ಆ ರೂಮಲ್ಲೇ ಇಲ್ಲ. ಕ್ಯಾಪ್ಚರ್ ಮಾಡಿದೆ ಕ್ಯಾಪ್ಚರ್ ಮಾಡಿ ಸೌಂಡ್ ಬರ್ತಿದೆ. ಸೌಂಡ್ ಬರ್ತಿದ್ದಣ್ಣ ಫ್ರೆಂಡ್ಸ್, ಇಲ್ಲಿ ಏನೋ ಸೌಂಡ್ ಬರ್ತಿದೆ. ಯಾರೋ ಯಾರದು? ಬಾ ಅಣ್ಣ ರೂಮಲ್ಲಿ ಹೋಗಿದ ತಕ್ಷಣ ಅಳೋ ಥರ, ರೂಮಲ್ಲೇ ಅಳೋ ಥರ ಸೌಂಡು. ಬಂದೆ ನೀನು ನೋಡಿದ್ರೆ ನೀನು ಅದ್ರ ದಾರಿ ಬಂದ್ಬಿಟ್ಟಿದ್ಯಾ? ಎಲ್ಲ ಇಲ್ಲೇ ನೋಡಿದೆ ನಾನು. ಇಲ್ಲ ಹಾಂ ಪ್ರಜ್ವಲ್, ನನಗೆ ಎಲ್ಲಿ ಕಾಣಿಸ್ತು ಅಂತ ತೋರಿಸ್ತೀನಿ ಬಾ. ಇದು ನೈಟ್ ವಿಷನ್ ಅಲ್ವಾ? ಕತ್ಲೇನೆ. ಯಾಕೆ ಈ ಟಾರ್ಚ್ ಐತೆ ನನ್ನ ಕೈಯಲ್ಲಿ, ಏನು ಪರವಾಗಿಲ್ಲ. ಈ ರೂಮ ಸಿಕ್ಕಾಪಟ್ಟೆ ದೊಡ್ಡದು ಬಿಡು, ಸಿಕ್ಕಾಪಟ್ಟೆ ಹಾಂಟೆಡ್ ಆಗಿದೆ, ಡೇಂಜರ್ ಆಗಿದೆ ಲೊಕೇಶನ್ನು. ಅದೇ ಟೈಮ್ ಅಲ್ಲೂ ಇಲ್ಲೂ ಕಾಣಿಸ್ತಿದೆ ಅಂದರೆ ಹೆಂಗಣ ಇದು? ಒಂದು ಆತ್ಮ ಇಲ್ಲ ಪ್ರಜ್ವಲ್ ಇಲ್ಲಿ. ಅವರಿಬ್ಬರು ಚಾನಲಲ್ಲೂ ಕನ್ಫರ್ಮ್ ಆಗಿದೆ. ಯಾರೋ ಯಾರದು? ಏನೋ ಅಪ್ಪ ಸೌಂಡ್ ಬರ್ತಿಲ್ವಾ? ಅದೇ ಈ ರೂಮ್ ಹತ್ರಕ್ಕೆ ಬರ್ತಿದ್ರೇ ಸೌಂಡ್ ಬರ್ತಿರೋದು. ನೋಡೋಣ ಬಾ. ಮತ್ತೆ ಅದು ಒಂದಿಲ್ಲ ಅನ್ನಿಸ್ತಿದ್ದಣ್ಣ. ಯಾಕೋ ಎರಡು ಆತ್ಮ ಐತೆ ಆಲ್ರೆಡಿ, ಕನ್ಫರ್ಮ್ ಆಗಿಬಿಡೈತೆ. ಒಂದು ಆತ್ಮ ಜಿನ್ನ. ಹೌದು. ಇಲ್ಲಿ ನೋಡು, ಇದೇ ರೂಮಲ್ಲೇ ಕಾಣಿಸಿರೋದು. ಇವಾಗ ನೋಡಿ ಎಲ್ಲಾಗಿದೆ? ಪರಿಚಯ ಥರ ಐತೆ, ಕೈಯಲ್ಲಿ ಪರಿಚಿರೋ ಥರ. ಫ್ರೆಂಡ್ಸ್ ಇಲ್ಲಿ ನೋಡಿ, ಕೈಯಲ್ಲಿ ಪರಿಚಿರೋ ಥರ ಇದೆ. ಯಾಕೋ ಏನೋ ನಡೆಯುತ್ತೆ ಅನ್ನಿಸ್ತಿದೆ ಪ್ರಜ್ವಲ್ ನನಗೆ. ನೀನಾದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ, ವೀಕ್ ಆಗಬೇಡ. ನನಗೆ ಗೊತ್ತಿರೋ ನೀನೇನು ವೀಕ್ ಆಗಲಿಲ್ಲ, ನೀನು ಮುಂಚೆಗಿಂತ ಇವಾಗ ಕರೆಕ್ಟ್ ಆಗಿದೆಯಾ. ಹಿಂಗೆ ಇರ್ಬೋದು ಸ್ವಲ್ಪ ಸೀರಿಯಸ್ ಆಗಿ. ಸೌಂಡ್ ಫ್ರೆಂಡ್ಸ್ ಸೀರಿಯಸ್ ಆಗಿ ಯಾರೋ ಹೋಗ್ತಿದ್ದಾರೆ. ಹಿಂಗೆ ಇರ್ಬೋದು, ಹಿಂಗೆ ಮೇಂಟೈನ್ ಮಾಡೋದು. ನಾನಿದ್ರು ಇಲ್ಲ ಅಂದ್ರೆ ಸ್ವಲ್ಪ ಸ್ವೆಟ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಇದೇನ ಇದೆ ಇದು ಹೆಂಗಣ ಇದು? ಅದೇ ಗೊತ್ತಾಗ್ತಿಲ್ಲ ನನಗೂ, ಆಶ್ಚರ್ಯ ಆಗ್ತದೆ. ಇಲ್ಲಿ ಇದು ಕ್ಲೀನಾಗಿ ಅಣ್ಣ ಇಲ್ಲಿ ನೋಡಿ ಅಣ್ಣ, ಇದು ಹಾಂ ಒಂದು ಇಷ್ಟೇ ಇರೋದು. ಉಗ್ರಲ್ಲಿ ಏನೋ ಇದು ಮಾಡಿರೋ ಥರ ಐತೆ.
ಅಳ್ತಿದೆ ಪ್ರಜ್ವಲ್, ಅಳ್ತಿರೋ ಯಾಕಮ್ಮ ಅಲ್ತಾ ಇದ್ದೀರಾ? ಅಮ್ಮ ನಿಮ್ಮ ಹತ್ರ ನಾನು ಕೇಳಿದೆ, ದಯವಿಟ್ಟು ಆಚೆ ಬಮ್ಮ, ನಮ್ಮ ಮುಂದೆ ಬರಮ್ಮ. ನಿಮ್ಮ ಹತ್ರ ಆದರೆ ನಾವು ಇವಾಗ ಮಾತಾಡೋಕೆ ರೆಡಿ ಆಗಿದ್ದೀರಿ. ನಾವು ಅದಕ್ಕೆ ಅಷ್ಟು ದೂರದಿಂದ ಇವಾಗ ಬಂದಿರೋದು. ಪ್ರಜ್ವಲ್, ನನಗೆ ಯಾಕೋ ಇವ್ರು ಹಿಂಗೆ ಮಾತಾಡಲ್ಲ ಅನ್ನಿಸ್ತಿದೆ. ನಾವು ಹೆಂಗೆ ಮಾಡ್ತೀರಾ ಹಂಗೆ ಮಾಡೋಣ. ಡೌಸಿಂಗ್ ರಾಡಲ್ಲಿ ಕೇಳೋಣ ಬೇಕಾದರೆ ಕ್ವಶನ್, ಓಕೆನಾ? ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಡೌಸಿಂಗ್ ರಾಡಲ್ಲಿ ಇಲ್ಲಿರೋ ಅಲ್ಲೆಲ್ಲೋ ತಲೆ ಕಾಣ್ತಾ ಇದ್ದಾಯ್ತಣ್ಣ. ಹೌದಾ? ಅಣ್ಣ ಹ್ಞೂ ಅಣ್ಣ, ಈ ಕಡೆ ರೈಟ್ ಸೈಡಲ್ಲಿ ಇಲ್ಲಿ. ಇಲ್ಲ ಹಾಂ, ಸೀರಿಯಸ್ ಆಗ ಅಲ್ಲೋಡಿ ಅಣ್ಣ 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 ಅಲ್ಲಿ ನೋಡೋಣ ಅಣ್ಣ, ಇವಾಗಲೂ ಬಂತಲ್ಲಣ್ಣ ಇಲ್ಲಿ ಮೇಲೆ ಹೈಟ್ ಆಗಿದೆ ಅಣ್ಣ, ಅದು ಇಷ್ಟು ಹೈಟ್ ಇಲ್ಲಿಗೆ ಬಂತು. ನನಗೆ ಕಾಣಿಸಿಲ್ಲ ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡ ಬಿಡು. ಸೊ ಫ್ರೆಂಡ್ಸ್ ಇವಾಗಾದರೆ ನಾವು ಡೌಸಿಂಗ್ ರಾಡಲ್ಲಿ ಇಲ್ಲಿರೋರ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ನೋಡೋಣ ಅವರು ಯಾವ ಥರ ನಮಗೆ ಆನ್ಸರ್ ಕೊಡ್ತಾರೆ ಅಂತ. ಬಿಡು ಪ್ರಜ್ವಲ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡ. ಬಾ, ನಾವಾದರೆ ಇವಾಗ ಹಾಲ್ ದೊಡ್ಡದಾಗಿದೆ, ಆ ರೂಮಲ್ಲಾದರೆ ಕಮ್ಯುನಿಕೇಟ್ ಮಾಡೋಣ ಪ್ರಜ್ವಲ್. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಕಾಣಿಸಿರೋದೇ ಆ ಜಾಗದಲ್ಲಿ. ಯಾರೋ ಇಲ್ಲೇನೋ ಸೌಂಡ್ ಬರ್ತಿದೆ ಪ್ರಜ್ವಲ್. ಅಳ್ತಿರೋದೇ ಸೌಂಡ್ ಬರ್ತಿರೋದು. ಬಾ, ನನಗೆಲ್ಲೋ ಮುಳ್ಳು ಏರ್ದಂಗಿದೆ ಪ್ರಜ್ವಲ್ ಕಾಲಲ್ಲಿ. ಚೊಪ್ಲಿಯಲ್ಲಿ ಚುಚ್ತಿದೆ, ಚೊಪ್ಲಿಯಲ್ಲಿ ಕೂಡ ಚುಚ್ತಾ ಇದೆ, ನಡೆಯೋಕ್ಕೂ ಆಗ್ತಿಲ್ಲ. ನಾನು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಾಯ್ ನೇಮ್ ಬಾ ನೋಡೋಣ. ಬಾ ಸರಿ ಪ್ರಜ್ವಲ್, ಡೌಸಿಂಗ್ ರಾಡ್ಸು. ನೀನು ಏನಾದರೂ ಕ್ವಶನ್ಸ್ ಕೇಳ್ತೀಯಾ? ಕೇಳು ನಿನ್ಗೇನು ಅನಿಸುತ್ತೆ ಕೇಳು, ಪರವಾಗಿಲ್ಲ, ತಪ್ಪೇನಿಲ್ಲ. ಆಯಿತಾ ತಪ್ಪೇನಿಲ್ಲ. ಯಾರು ನನಗಾದರೆ ಏನು ಅನ್ನಿಸ್ತಿದೆ ಅಂದರೆ, ಅನುಸೂಯ ಮಾಡ್ತಿಲ್ಲ ಪ್ರಜ್ವಲ್, ಇದು ಅನುಸೂಯ ಮಾಡ್ತಿಲ್ಲ ಫ್ರೆಂಡ್ಸ್. ಅನುಸೂಯ ಅವರು ಈ ಥರ ಮಾಡ್ತಿಲ್ಲ, ನಮಗೆ ಈ ಥರ ಎಲ್ಲ ಅಟ್ಯಾಕ್ ಮಾಡ್ತಿರೋದು ಅನುಸೂಯ ಅವರಲ್ಲ, ಮೇಲ್ಗೋಷ್ಟು ಜಿನ್ನೇ ಮಾಡ್ತಿರೋದು. 100% ನನಗೆ ಹಂಗೆ ಅನಿಸ್ತಿದೆ, ಸ್ಟಾರ್ಟಿಂಗಿಂದ ಹಂಗೆ ಅನಿಸ್ತಿರೋದು. ಸೀರಿಯಸ್ ಆಗಿ ಹಂಗೆ ಅನಿಸ್ತಿರೋದು. ಅಂದರೆ ಮೂವಿ ಎಷ್ಟು ಆತ್ಮಗಳು ಇದೆ ಇಲ್ಲಿ? 2 ಆತ್ಮ ಇದೆ. ಇನ್ನೊಂದು ಏನು ಕ್ಲಾರಿಫೈ ಆಯಿತು ಅಂದರೆ, ಅವರಪ್ಪ ಅವರು ಇಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಆತ್ಮನೂ ಇಲ್ಲೇ ಇದೆ ಅಂತ. ಅನುಸೂಯ ಆತ್ಮ, ಅವರಪ್ಪ ಆತ್ಮ, ಅವ್ರ ಮಗಳನ್ನ ಅವರಪ್ಪ ತೀರೋಗಿ ಸಮೇತನೂ ನೋಡ್ಕೊತಿದ್ದಾರೆ. ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಯಾವ ತಂದೆಗಾಗಲಿ. ಹೌದು ನಿಜ. ಅದಕ್ಕೆ ಅವರಪ್ಪ ಅವ್ರ ಆತ್ಮನೂ ಇಲ್ಲೇ ಇದೆ ಅಂತ ಇವರು ರಾಯಲ್ ಬಿಹಾರಿ ಅವರು ತಿಳಿಸ್ಕೊಟ್ಟಿದ್ರು ಅವ್ರು ವಿಡಿಯೋ ಮಾಡಬೇಕಾದ್ರೆ. ಸಿಂಪ್ಲಿ ಶರತ್ ಅವರು ಅವನ್ನ ಏನಿದ್ದಾರೆ ಅವ್ರು ಬಂದವಾಗ ಮೇಲ್ಗೋಸ್ಟ್ ಐತೆ, ಬಟ್ ಜಿನ್ನು ಐತೆ ಅಂತ ಕನ್ಫರ್ಮ್ ಮಾಡವ್ರೆ. ಅದೇನ ನಾನು ಸ್ವಲ್ಪ ಕೇಳ್ತೀನಿ, ಅದೇನು ನನಗೆ ಕಾಣಿಸಿದೇನು. ಸರಿ, ಲೇಟ್ ಮಾಡೋದು ಬೇಡ, ಹಿಡ್ಕೊ ಒಂದು ನಿಮಿಷ. ಸೊ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ. ನಾನಾದರೆ ಇವಾಗ ಡೌಸಿಂಗ್ ರಾಡಲ್ಲಿ ಇಲ್ಲಿರೋ ಕಮ್ಯುನಿಕೇಟ್ ಮಾಡ್ತೀನಿ. ಯಾರೋ ನಾವು ನಿಮ್ಮ ಹತ್ರನೇ ಮಾತಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ನೀವು ಇದ್ರ ಮುಖಾಂತರ ನಮ್ಮ ಹತ್ರ ಮಾತಾಡ್ಬೋದು. ನೈಟ್ ವಿಷನ್ ಇದು ಅಲ್ಲಿ ಕಣ, ಅಲ್ಲಿಂದ ಕವರ್ ಮಾಡಲಿ. ಅಕಸ್ಮಾತ್ ನಮ್ಮ ಸರೌಂಡಿಂಗ್ ಏನಾದರೂ ಬಂದರೆ ಸರಿ ಕ್ಯಾಪ್ಚರ್ ಆಗುತ್ತೆ. ಓಕೆನಾ? ನೈಟ್ ವಿಷನ್ ಆದರೆ ಇಲ್ಲಿ ಇಕ್ಕೊಂತೀನಿ, ನೋಡೋಣ ಇದರಲ್ಲೂ ಕ್ಯಾಪ್ಚರ್ ಆಗಲಿ ಅವರು ಆದರೆ. ಸೊ ಅಮ್ಮ, ನಿಮ್ಮ ಹತ್ರನೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ. ದಯವಿಟ್ಟು ಇದ್ರ ಮುಖಾಂತರ ತಿಳಿಸಿ. ನೀವೇನೇ ನಮಗೆ ರೆಸ್ಪಾನ್ಸ್ ಮಾಡಬೇಕಂದ್ರೂ ಇದ್ರ ಮುಖಾಂತರ ತಿಳಿಸಿ. ಸೊ ನಿಮಗೆ ಫಸ್ಟೇ ತಿಳಿಸ್ಕೊಡ್ತೀನಿ ಇದ್ರ ಮುಖಾಂತರ ನಮ್ಗೆ ಹೆಂಗೆ ತಿಳಿಸ್ಕೊಡ್ಬೇಕು ಅಂತ. ನಾವು ಕೇಳೋ ಪ್ರಶ್ನೆಗೆ ನೀವೇನಾದರೂ ಉತ್ತರ ಕೊಡಬೇಕು ಅಂದರೆ ಈ ರಾಡ್ನ ಸೇರಿಸಿ ಹಿಂಗಾದ್ರೆ ಹೌದು ಅಂತ, ಹಿಂಗೆ ಬಿಡಿಸಿದ್ರೆ ಇಲ್ಲ ಅಂತ ಅರ್ಥ. ಅನಸೂಯ ಅವರೇ, ಇಲ್ಲಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಏನು
ಜನರಿದ್ದಾರೋ ಅವ್ರಿಗೆಲ್ಲ ನೀವು ತೀರೋಗಾದ್ಮೇಲೆ ಕಣ್ಣಿಗೆ ಕಾಣಿಸಿದ್ದೀರಾ. ಅದು ನಿಜ ಆಗಿದ್ರೆ ಈ ರಾಡ್ಸ್ ಮುಖಾಂತರ ನಮಗೆ ತಿಳಿಸಿ ಹೌದು ಅಂತ, ಇಲ್ಲ ಅಂದರೆ ಇಲ್ಲ ಅಂತ ತಿಳಿಸಿ. ಸೊ ನೀವು ಇಲ್ಲೇ ಇದ್ದೀರಾ ಅಂತ ಜನರೆಲ್ಲ ಹೇಳ್ತಿದ್ದಾರೆ, ಅದು ನಿಜನಾ? ಸುಮ್ಮನೆ ಇರು, ಏನೋ ರೆಸ್ಪಾನ್ಸ್ ಪ್ರಜ್ವಲ್. ಫ್ರೆಂಡ್ಸ್ ಸೀರಿಯಸ್ ಆಗಿ ಅವ್ರು ಇಲ್ಲೇ ಇದ್ದಾರೆ 100%. ನಮಗೂ ಮುಂಚೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ನಿಮ್ಮ ತಂದೆಯವರು ತೀರೋಗಾದ್ಮೇಲೂ ನಿಮ್ಮ ಜೊತೆನೇ ಇವಾಗ ಇದ್ದಾರೆ ಅಂತ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ, ಇಲ್ಲಿರೋರು ತಿಳಿಸ್ಕೊಟ್ಟಿದ್ದಾರೆ. ಇದು ನಿಜನಾ? ನಿಮ್ಮ ತಂದೆಯವರು ನಿಮ್ಮ ಜೊತೆನೇ ಇದ್ದಾರಾ? ಜೊತೆಲಿದ್ದಾರೆ ಅಂತ ಬರ್ತಿದ್ದಾನ. ಅಮ್ಮ ಅದು ನನಗೆ ತುಂಬ ಖುಷಿ ಆಗ್ತಿದೆ. ಹೆಂಗೋ ನಿಮ್ಮ ಅಪ್ಪ ಅವರು ತೀರೋಗಾದ್ಮೇಲೆ ನಿಮ್ಮ ಜೊತೆ ಇದ್ದಾರೆ. ಗ್ರೇಟ್ ಪ್ರಜ್ವಲ್. ಅವ್ರ ಅಪ್ಪ ತೀರೋಗಾದ್ಮೇಲೆ ನನ್ನ ಜೊತೆ ಇದ್ದಾರಲ್ಲ. ಅದೇ ರೆಸ್ಪಾಂಡ್ ಮಾಡ್ತಿದ್ದೆ. ಯಾರಿಗೂ ಈ ಥರ ಆಗಬಾರ್ದು, ಯಾರಿಗೂ ಆಗಲೇಬಾರ್ದು ಈ ಥರ. ನನಗೆ ತುಂಬ ಬೇಜಾರಾಗ್ತಿದೆ ಅಮ್ಮ ನಿಮ್ಗೆ ಈ ಥರ ನಡೆದಿತ್ತು. ಅದಕ್ಕೋಸ್ಕರನೇ ನಾನು ಇಷ್ಟು ದೂರ ಬಂದಿದ್ದೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ. ದಯವಿಟ್ಟು ನಮಗೆ ನಿಮ್ಮ ಸಮಾಧಾನನ ತಿಳಿಸಿ. ನಿಮಗೆ ಇಲ್ಲೇನಾದರೂ ತೊಂದರೆ ಆಗ್ತಿದೆಯಾ? ಪ್ರಜ್ವಲ್ ಅಣ್ಣ ಇಷ್ಟಂತಿದೆ. ಫ್ರೆಂಡ್ಸ್ ಇಲ್ಲ ಅವ್ರಿಗೇನೋ ನಿಜವಾಗ್ಲೂ ತೊಂದರೆ ನಡೀತಿದೆ ಪ್ರಜ್ವಲ್. ಅಮ್ಮ ನಿಮಗೆ ನಾವೇನಾದರೂ ಸಹಾಯ ಮಾಡ್ಕೊಡ್ಬೋದಾ? ತೊಂದರೆಯಿಂದ ಬಿಡಿಸೋ ಪ್ರಯತ್ನ ಮಾಡ್ಬೋದಾ? ನಮ್ಮ ಕೈಯಲ್ಲಿ ಆಗುತ್ತಾ? ಆದರೆ ಇದ್ರ ಮುಖಾಂತರ ಸಮಾಧಾನ ತಿಳಿಸಿ, ಹಿಂಗೆ ಮಾಡಿದ್ರೆ ಹೌದು ಅಂತ, ಹಿಂಗೆ ಮಾಡಿದ್ರೆ ಇಲ್ಲ ಅಂತ. ಸೊ ನಮ್ಮ ಕೈಯಲ್ಲಿ ನಿಮ್ಗಾಗ್ದಿರೋ ತೊಂದರೆನ ಆ ತೊಂದರೆಯಿಂದ ಬಿಡ್ಸೋಕ್ಕಾಗುತ್ತಾ? ಪ್ರಜ್ವಲ್ ಅಣ್ಣ ಏನಿಕಣ? ನಮ್ಮ ಕೈಯಲ್ಲಿ ಆಗಲ್ಲ. ಏನಿಕಣ? ಯಾಕಮ್ಮ ನಮ್ಮ ಕೈಯಲ್ಲಿ ಆಗಲ್ವಾ? ಏನಿಲ್ಲ ಯಾರಿಲ್ವಾ? ಆ ಕಡೆಯಿಂದನೇ ಸುಮ್ಮನೆ ಅದೇ ಅಲ್ಲೇ ನಾನು ಆ ರೂಮಲ್ಲೇ ಬರ್ತಾ ಇರುತ್ತೆ. ಫ್ರೆಂಡ್ಸ್ ಅವ್ರಿಗೆ ಇಲ್ಲಿ ಏನೋ ತೊಂದರೆ ಇದೆ, ಬಟ್ ನಮ್ಮ ಕೈಯಲ್ಲಿಂದ ಅವ್ರಿಗೆ ಆ ತೊಂದರೆಯಿಂದ ಬಿಡ್ಸೋಕ್ಕಾಗಲ್ಲ ಅಂತ. ಏನಾಗಿರ್ಬೋದು ಪ್ರಜ್ವಲ್? ಗೊತ್ತಾಗ್ತಿಳಣ್ಣ, ನಮಗೇನೋ ತೊಂದರೆ ಆಗುತ್ತೆ ಅಂತ ಕೇಳಿ ಅಣ್ಣ ಫಸ್ಟು ಕೇಳ್ತೀನಿ. ಅಮ್ಮ ಆ ತೊಂದರೆಯಿಂದ ಬಿಡಿಸೋ ಪ್ರಯತ್ನದಲ್ಲಿ ನಮ್ಗೇನಾದರೂ ತೊಂದರೆ ಆಗುತ್ತಾ? ತೊಂದರೆ ಆದರೆ ಹೌದು ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನಮ್ಗೇನಾದರೂ ಇಲ್ಲಿ ತೊಂದರೆ ಏನಾದರೂ ಬರುತ್ತಾ? ಹಾಂ ತೊಂದರೆ ಆಗುತ್ತೆ. ಹಾಂ ಪ್ರಜ್ವಲ್ ಇಲ್ಲಿ ಎಸ್ ಅಂತ ಗೊತ್ತು. ಹಾಂ ಫ್ರೆಂಡ್ಸ್ ಎಷ್ಟು ಅಣ್ಣ ಅಣ್ಣ ಇಲ್ಲಣ್ಣ ಕ್ಲಿಯರು ನೋಡ್ದ ನೀನು? ಹ್ಞೂ ಅಣ್ಣ ಇಲ್ಲೇ ಅಣ್ಣ. ಏನಂತಿದ್ದಾರೆ ಅಂದರೆ ಯಾಕೆ ಇಲ್ಲೇ ಇದ್ದಂತ ಫೀಲ್ ಅನ್ನಿಸ್ತು. ಬಿಡು ಅವ್ರು ಏನಂತಿದ್ದಾರೆ ಗೊತ್ತಾ ಫ್ರೆಂಡ್ಸ್? ನಮ್ಮ ಕೈಯಲ್ಲಿ ಅವ್ರಿಗೆ ಆ ತೊಂದರೆದಿಂದ ಬಿಡಿಸೋಕ್ಕಾಗಲ್ವಂತೆ. ಅದು ಪ್ರಯತ್ನ ಏನಾದರೂ ನಾವು ಮಾಡಿದ್ರೆ ನಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಅವ್ರು ಬೇಡ ಅಂತಿರ್ಬೋದು ಪ್ರಜ್ವಲ್. ಇರ್ಬೇಕು ನಾ ಏನಂತ ಗೊತ್ತಾಗ್ತಿಲ್ಲ ನನಗೂ. ಅವ್ರು ಅದಕ್ಕೆ ಬೇಡ ಅಂತಿದ್ದಾರೆ, ಅದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತಿದ್ದಾರೆ. ಮೋಸ್ಟ್ಲಿ ನಮಗೆ ತೊಂದರೆ ಆಗುತ್ತಲ್ವಾ? ತೊಂದರೆ ಆಗುತ್ತೆ ಅಂದರೆ ಏನೋ ಮಾಡೋದು. ಬಾ ಹೊಡ್ಬಿಡೋದು ಅನ್ನಿಸ್ತಿದೆ. ಬಾ ಈ ಕಡೆ ಅಣ್ಣ ಆ ಕಡೆ ಆ ರೂಮಲ್ಲಿ ಕಿಟಕಿ ಸೌಂಡ್ ಬರ್ತಿದೆ ಅಣ್ಣ. ಅದು ಇವಾಗ ಇಲ್ಲಿ ಕಣ್ಣು ಅಲ್ಲಿ ಯಾರೂ ಇಲ್ಲ.
ಕಣ್ಮುಂದೆ ಇವಾಗ ಕಿಟಕಿ ಹೊಡ್ಕೊಂಡು ಈ ಸೌಂಡ್ ಬರಲಿ. ಅದೇ ಅಣ್ಣ ಕಣ್ಮುಂದೆ ಅದು ಯಾರು ಇಲ್ಲ ಅಲ್ಲ, ಹಂಗೆ ಇದಾಯ್ತು. ಹೆಂಗಣ ಇದು? ಏನೋ ಮಾಡ್ತಿದ್ದೆ, ಇಲ್ಲೂ ಸೌಂಡ್ ಬಂತು. ಇಲ್ಲೇ ಅಲ್ವಾ ಬಂದಿತ್ತು ಸ್ಟಾರ್ಟಿಂಗಲ್ಲೇ ಕಿಟಕಿ ಹೊಡ್ಕೊಂಡು ಸೌಂಡ್ ಇಲ್ಲೂ ಬಂದಿತ್ತು. ನನಗೆ ಅನಿಸ್ತಿರೋದು ಮತ್ತೆ ಇನ್ನೊಂದ್ಸಲಿ ತಿಳಿಸ್ಕೊಡ್ತೀನಿ ನಿಮಗೆ ಕ್ಲಿಯರಾಗಿ. ಏನಂತಂದರೆ ಅವರು ನಮ್ಮ ಹತ್ರದಿಂದ ಅವ್ರಿಗೆ ಸಹಾಯ ಬೇಕು. ಬಟ್ ಏನಂತಂದರೆ ಆ ಸಹಾಯ ಮಾಡಿಕೊಡೋರಿಗೆ ತೊಂದರೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದರಿಂದ ಅವರು ನಮಗೆ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅವ್ರ ತೊಂದರೆ ಅವ್ರಿಗೆ ತೊಂದರೆ ಇದ್ರೂ ನಾವು ಸೇಫಾಗಿ ಇರಬೇಕು ಅಂತ ಬೇಡ ಅಂತಿದ್ದಾರೆ. ಕರೆಕ್ಟ್. ಆ ಮನಸ್ಸಿದೆಯಲ್ಲ ಅದು. ಅದಕ್ಕೆ ನಾನು ಧೈರ್ಯವಾಗಿ ನಿಮ್ಮನ್ನು ನಂಬಿ ಇಂಥ ಜಾಗಕ್ಕೆಲ್ಲ ಬರೋದು. ನನಗೆ ಗೊತ್ತು ನಮಗೇನೂ ಆಗಲ್ಲ, ಕೆಟ್ಟ ಆತ್ಮಗಳು ಇರ್ತವೆ, ಅವರಿಂದ ಪ್ರಾಬ್ಲಮ್ ಆಗುತ್ತೆ. ಆದರೆ ಇವತ್ತು ನಮಗೆ ಕ್ಲೀನಾಗಿ ನೀವು ತಿಳಿಸ್ಕೊಟ್ರಿ ನಮಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ತೊಂದರೆದಲ್ಲಿದ್ದರು ನಮ್ಮ ಸಹಾಯ ಬೇಡ ಅಂದರೆ ಇದರಲ್ಲಿ ಇದ್ರ ಮುಖಾಂತರ ನಮ್ಗೆ ಅರ್ಥ ಆಗೋದು ಏನಂತಂದರೆ ಇದು ಜನಕ್ಕೂ ಅರ್ಥ ಆಗುತ್ತೆ. ಇವಾಗ ಒಳ್ಳೆ ಆತ್ಮನ ಇರುತ್ತೆ, ಅವ್ರು ನಮಗೆ ತೊಂದರೆ ಮಾಡಲ್ಲ, ಕೆಟ್ಟದ್ದು ಭಾವಿಸಲ್ಲ ಅಂತ ಅಲ್ವಾ ಪ್ರಜ್ವಲ್? ಕರೆಕ್ಟ್ ಅಣ್ಣ. ಇದಕ್ಕೆ ನಿಮ್ಗೆ ಹೇಳೋದು ಧೈರ್ಯವಾಗಿರು, ಏನೂ ಆಗಲ್ಲ ಅಂತ. ಆಯ್ತಾ? ಕೆಟ್ಟ ಆತ್ಮನೇ ಇರುತ್ತೆ, ಧೈರ್ಯವಾಗಿ ಇರಬೇಕು, ಸ್ಮಾರ್ಟಾಗಿ ಇರಬೇಕು. ಎಲ್ಲಿ ಯಾವ ಜಾಗದಲ್ಲಿ ಏನು ನಡೀತಿದೆಯೋ ಆ ಮೂಮೆಂಟಲ್ಲಿ ನಾವು ಎಲ್ಲಿ ಆಚೆ ಹೆಂಗೆ ಆಚೆ ಬಂದ್ಬಿಡ್ಬೇಕು. ಪೀಕಾಗಿ ಹೋಗ್ತಿದೆ, ಅರ್ಥ ಆಗ್ತಿದ್ಯಾ? ಇದು ಇಲ್ಲಿ ಆಕ್ಟಿವಿಟೀಸ್ ಪೀಕಾಗಿ ಹೋಗ್ತಿದೆ, ನಮ್ಗೆ ಅನ್ಸ್ಬಿಡುತ್ತೆ ಒಂದು ಲೆವೆಲ್. ಆ ಲೆವೆಲ್ಗೆ ನಾವು ಆಚೆ ಬಂದ್ಬಿಡ್ಬೇಕು. ಆಯ್ತಾ? ಸೌಂಡ್ ಗೊತ್ತಿದೆ ಮತ್ತೆ. ಅಣ್ಣ ಹೆಂಗಣ ಇದು? ಅಣ್ಣ ಇದು ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ತಿಳಿಸ್ಕೊಟ್ಟೆ ಅದು ಆರೋಗ್ತಿದೆ, ಜಿನ್ ಇದೆ ಅಂತ ನಾನು ತಿಳಿಸ್ಕೊಟ್ಟೆ. ಸ್ಟಾರ್ಟಿಂಗೇ ತಿಳಿಸ್ಕೊಟ್ಟೆ, ಗೊತ್ತಾ? ಅಂದರೆ ಜಿನ್ನಿಂದನೇ ರಿಸ್ಕ್ ಆಗೋದು ಅನ್ಸುತ್ತಣ್ಣ ನಮಗೆ. ಅಣ್ಣ ಈ ರೂಮಲ್ಲಿ ಹೂ ಅಂತು ಅಲ್ವಾ? ಹ್ಞೂ ಅಣ್ಣ ಈ ರೂಮಲ್ಲಿ ಅಣ್ಣ ಕ್ಯಾಪ್ಚರ್ ಆಗಿರೋದು. ಹೌದಾ? ಹ್ಞೂ, ಈ ರೂಮಲ್ಲಿ ಬಂದಿದ್ದ ತಕ್ಷಣ ಅಳೋದು ಕೇಳಿಸ್ತು. ಫ್ರೆಂಡ್ಸ್, ಜಿನ್ 100% ಇದೆ, 100% ಇದೆ ಪ್ರಜ್ವಲ್. ಅಮ್ಮ ನಿಮಗೆ ಮತ್ತೊಂದ್ಸರಿ ಕೇಳ್ತೀನಿ, ದಯವಿಟ್ಟು ತಿಳಿಸ್ಕೊಡಿ ಪ್ರಜ್ವಲ್. ಏನಣ್ಣ ಇದು? ಅಣ್ಣ ಕಿಟಕಿ ಹತ್ರ ಅಣ್ಣ 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 ಹತ್ರ ಹೋಗ್ಬಿಡಿ ಅಣ್ಣ, ತೊಂದರೆ ಆಗುತ್ತೆ ಅಂತ ಹೇಳಿದ್ಮೇಲೆ. ಅಣ್ಣ ಹೆಂಗಣ್ಣ ಇದು? ಕೊಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಹೆಂಗಣ್ಣ ಇದು? ಆಗುತ್ತೆ ಬಾ ಪ್ರಜ್ವಲ್. ಇಲ್ಲೇ ಇದ್ರೆ ನಮಗೆ ತುಂಬ ರಿಸ್ಕ್ ಆಗುತ್ತೆ. ಅಮ್ಮ ಇನ್ನೊಂದ್ಸಲಿ ಕೇಳ್ತೀನಿ ಮಾತ್ರ, ನಮ್ಮಿಬ್ಬರು ಇಲ್ಲೇ ನಾವು ಹಿಂಗೆ ಇದ್ರೆ ನಮ್ಗೆ ಏನಾದ್ರು ತೊಂದರೆ ಆಗುತ್ತಾ? ದಯವಿಟ್ಟು ತಿಳಿಸ್ಕೊಡಿ. ನಮಗೆ ಇಲ್ಲೇ ಹಿಂಗೆ ನಾವಿದ್ರೆ ಏನಾದ್ರು ತೊಂದರೆ ಆಗುತ್ತಾ? ಕಿರ್ಚಿದ್ದು ಅದೇ ಜೋರಾಗಿ ಆ ಕಡೆ ಇರೋ ಆ ಕಡೆ ಬಾ ಫ್ರೆಂಡ್ಸ್, ಇಲ್ಲಿರೋರಿಗೆ ಅನುಸೂಯ ಅವ್ರಿಗೆ, ಮೇನಾಗಿ ಅನುಸೂಯ ಅವ್ರಿಗೆ ನಮ್ಮ ಸಹಾಯ ಬೇಕಿದೆ. ಬಟ್ ನಮಗೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಇರಬೇಡ ಅನ್ನೋ ಥರ ನಮಗೆ ಸಿಗ್ನಲ್ ಕೊಡ್ತಿದ್ದಾರೆ. ಅದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಉರಿತಾನೆ ಐತೆ ಪ್ರಜ್ವಲ್. ಬಾ ಬಾ ಪ್ರಜ್ವಲ್, ಏನಾದರೆ ನಾವು ಸೇಫಾಗಿ ಆಚೆ ಹೋಗೋಣ. ಲಾಸ್ಟಲ್ಲಿ ಸಿಕ್ಸ್ತು ನೋಡ್ದ ಸೌಂಡ್. ಹ್ಞೂ ಇದು ಈ ಕಡೆ ಅಣ್ಣ, ಈ ಕಡೆ ಅದು ನಮಗೆ ರಿಸ್ಕ್ ಆಗುತ್ತೆ ಅಂದರೆ ನೀವು ಅಂತ ಸಿಕ್ಸ್ತು. ಆಚೆ ಹೋಗ್ಬಿಡೋಣ ಬಾ. ಸೊ ಫ್ರೆಂಡ್ಸ್, ನಾವಾದರೆ ಇಲ್ಲಿಂದ ಇವಾಗ ಆಚೆ ಹೋಗ್ತೀವಿ. ಆಚೆ ಹೋಗಿ ನಿಮ್ಗೆ ಎಂಡಿ ಕೊಡ್ತೀನಿ. ಅಮ್ಮ ಅನಸೂಯ ಅಮ್ಮ, ನಮಗೆ ರಿಸ್ಕ್ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಇಲ್ಲಿಂದ ನಮ್ಮನ್ನು ಹೋಗಿಸ್ತಿದ್ದೀರಲ್ಲ, ನಿಜವಾಗ್ಲೂ ಆ ಮನಸ್ಸಿಗೆ ನಾವು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಅದು ಕಮ್ಮಿನೇ. ಪ್ರಜ್ವಲ್ ಇದು 100% ಉರಿತಿದೆ. ಹಾಂ, ಇದು ಬೇರೆ ಥರ ವಾಯ್ಸು. ಇವಾಗ ಗಂಟ ಒಂಥರ ವಾಯ್ಸ್ ಬಂತು, ಇವಾಗ ಬೇರೆ ಥರ ವಾಯ್ಸ್ ಕೇಳಿಸ್ತಿದೆ. ನನಗೆ ಗೊತ್ತಾಯಿತು ನೀವು ಇಲ್ಲೇ ಇದ್ದೀರಾ, ಅನಸೂಯ ಅವ್ರ ಆತ್ಮನ
ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ ಅಂತ. ನಿಮ್ಗೆ ಆ ಥರ ಮಾಡಿದ್ರೆ ನಿಮ್ಗೇನೂ ಸಿಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಭಗವಂತನೂ ನಿಮ್ಮನ್ನ ಮೆಚ್ಚಲ್ಲ. ನನಗೇನೋ ಅಲ್ಲಿ ಅಪ್ಸ ಆಗ್ತಿದೆ. ಉಯ್ ಅಣ್ಣ ಏನದು ಅಣ್ಣ ಏನೋ ಪಾಸ್ ಆಯ್ತು ಅಲ್ಲಿ ಅಣ್ಣ. ಯಾಕೋ ರಿಸ್ಕ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಆದರೆ ಅವ್ರ ಜೀವಂತವಾಗಿ ಇದ್ದವಾಗ ತುಂಬ ನೋವು ಅನುಭವಿಸಿ ತೀರೋದ್ರು. ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಕೊಡಿ, ಬಿಡುಗಡೆ ಕೊಡಿ. ಅನುಸೂಯಮ್ಮ, ನಿಮಗೋಸ್ಕರ ನಾನು ಆ ದೇವ್ರ ಹತ್ರನೂ ಬೇಡ್ಕೊತೀನಿ, ನಿಮ್ಮ ಆತ್ಮ ಶಾಂತಿಯಾಗಿರಲಿ ಅಂತ. ಬಾ ಪ್ರಜೋ, ಇಲ್ಲಿರೋದು ಬೇಡ, ನನಗೆ ಯಾಕೋ ರಿಸ್ಕ್ ಅನಿಸ್ತಿದೆ. ಅಣ್ಣ ಅದೇನೋ ಫ್ರೈ ಆಯ್ತಲ್ಲ ಅಣ್ಣ ಆಗಲೇ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ಬಿಡು. ಬಾ, ಇಲ್ಲಿಂದ ಆದರೆ ಆಚೆ ಹೋಗೋಣ ಫ್ರೆಂಡ್ಸ್. ಇಲ್ಲಿಂದ ಆದರೆ ನಾವು ಇವಾಗ ಆಚೆ ಹೋಗ್ತಾ ಇದ್ದೀರಿ. ಸೊ ನಾನು ಆಚೆ ಹೋಗಿ ಎಂಡಿಂಗ್ ಕೊಡ್ತೀನಿ ಫ್ರೆಂಡ್ಸ್. ಬಾ ಪ್ರಜು. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಆ ಲೊಕೇಶನಿಂದ ಆಚೆ ಬಂದುಬಿಟ್ಟಿದೆ. ಲೊಕೇಶನ್ ತೋರಿಸಿ. ಇದೇ ಫ್ರೆಂಡ್ಸ್ ಲೊಕೇಶನು. ಇವಾಗಾದರೆ ಆ ಲೊಕೇಶನಿಂದ ಆಚೆ ಬಂದುಬಿಟ್ಟಿದ್ದೀರಿ. ಇಲ್ಲಿಂದ ಸ್ವಲ್ಪ ದೂರನೇ ಮೇನ್ ರೋಡು, ಹೈವೇ ಇದೆ. ನಾವು ಅಲ್ಲಿಂದ ಆದರೆ ಸೇಫಾಗಿ ಹೋಗ್ಬಿಡ್ತೀರಿ. ಯಾಕೋ ತುಂಬ ಬೇಜಾರಾಯಿತು ಅಲ್ವಾ ಪ್ರಜ್ವಲ್? ಆ ಥರ ಆಗಬಾರ್ದಾಗಿತ್ತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ತುಂಬ ದಿನ ಆದಮೇಲೆ ನಮ್ಮ ಪ್ರಜ್ವಲ್ ಬಂದಿದ್ದಾನೆ. ಮತ್ತು 100% ಜಿನ್ನೇ ಫ್ರೆಂಡ್ಸ್. ಜಿನ್ ಕೈಯಲ್ಲಿ ಅನುಸೂಯ ಅವ್ರ ಆತ್ಮ ತುಂಬ ನೋವು ಅನುಭವಿಸ್ತಿದೆ. ನಮ್ಗೆ ಎಲ್ಲಿ ರಿಸ್ಕ್ ಆಗುತ್ತೆ ಅಂತ ನೋವಾದರೂ ಪರವಾಗಿಲ್ಲ, ನಾವು ಇವ್ರಿಗೆ ರಿಸ್ಕ್ ಕೊಡೋದು ಬೇಡ ಅಂತ ಅಲ್ಲಿಂದ ಓಡಿಸಿದ್ದಾರೆ. ಈ ಥರ ಒಳ್ಳೆ ಆತ್ಮನೂ ಇರುತ್ತೆ ಎಲ್ಲ ಕಡೆಯೂ, ಕೆಟ್ಟ ಆತ್ಮನೂ ಇರುತ್ತೆ. ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು. ನಾನು ಆ ಧೈರ್ಯದಿಂದನೇ ವೀಡಿಯೋಸ್ ಮಾಡೋದು. ಪ್ರಜ್ವಲ್ಗೂ ಅದೇ ತಿಳಿಸ್ಕೊಡೋದು. ಪ್ರಜ್ವಲ್, ಇವಾಗ ಅರ್ಥ ಆಯ್ತಲ್ವ ನಿನಗೆ ಕ್ಲಿಯರಾಗಿ? ಈ ಥರನೂ ಇರುತ್ತೆ, ಟೆನ್ಷನ್ ತೊಗೊಬೇಡ. ಕೆಲವೊಂದು ಕಡೆ ಸ್ವಲ್ಪ ಸ್ಮಾರ್ಟ್ ಆಗಿರು, ಆಯಿತಾ? ಹುಷಾರಾಗಿರು ಅಷ್ಟೇ. ಬಾ, ನಿನ್ಗೇನು ಅನ್ನಿಸ್ತು ಪ್ರಜ್ವಲ್? ಅದೇ ನಾನು ಸಪ್ರೇಟಾಗಿ ಹೋದಾಗ ಸ್ವಲ್ಪ ಒಂದು ಕಡೆ ಭಯ ಇತ್ತು ನನಗೆ, ಅಲ್ಲಿ ಒಳಗೆ ಹೋದಾಗ. ಆಮೇಲೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೋದಾಗ ಸಿಂಗಲಾಗಿ ಓದಲ್ಲ, ಅದಕ್ಕೆ ಮೆಚ್ಚಿದೆ ಕಣಯ್ಯ ನಿನ್ನ. ಸರಿನಾ? ಸರಿ, ಇದೆ ಹೇಳು. ಅದೇ ನಿಮ್ಮಿಂದನೇ ಅಣ್ಣ ಇದು ಎಲ್ಲ ಸೋಲೋ ಹಂಟಿಂಗ್. ನನಗೆ ನೀನು ಹೆಂಗಿರಬೇಕು ಅಂದರೆ, ನೆಕ್ಸ್ಟ್ ನಾನು ಹೆಂಗೆ ಸೋಲೋ ಹಂಟಿಂಗ್ ಮಾಡ್ತೀನಿ ಆ ರೀತಿ ನೀನು ಮಾಡಬೇಕು. ಸೌಂಡ್ ಬಂತು, ಒಳಗಡೆ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಸೊ ಪ್ರಜ್ವಲ್, ನಾವು ಇವಾಗಾದರೆ ಇಲ್ಲಿಂದ ಹೋಗ್ಬಿಡೋಣ. ಹಿಡ್ಕೊ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೌಂಡ್ ಬರ್ತಾನೆ ಇದೆ ಪ್ರಜ್ವಲ್. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಆ ಅಭಿಪ್ರಾಯನ ನಮಗೆ ತಿಳಿಸಿ. ಏನಾದರೂ ತಪ್ಪೇನಾದರೂ ಮಾಡಿದ್ರು ಅದನ್ನು ತಿಳಿಸಿ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.